ಹಲೋ. ಹಲೋ. ನಮಸ್ಕಾರ, ಜಾನ್ ಅಂತ ಹೇಳಿ ಸರ್. ಕಂಪ್ನಿ HR. ಹಾಂ ಹೇಳಿ ಸರ್. ಅದೇ ಈಗ ಇವ್ರು ಹೇಳಿದ್ರು, ಅದು ನಾವು ಕಾಂಟ್ರಾಕ್ಟ್ ಯಾರಿಗೆ? ನಮ್ಮ ಕಾಂಟ್ರಾಕ್ಟ್ರಿಗೆ, ಹ್ಞೂ ನಮ್ಮ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡ್ತಾರಲ್ಲ ಅವರಿಗೆ. ಹೌದು. ಪರ್ಮಿಷನ್ ತಗೊಂಡಿದ್ದಾರೆ. ಹೊಡಿಯೋಕ್ಕೆ ಪರ್ಮಿಷನ್ ಕೊಡ್ಸಿದ್ರ ನೀವು? ಸಮಾಧಿ ಮತ್ತೆ ನಮ್ಮದು ಜಾಗ 2-3 ಹೆಣನ ಒಳಗೆ ಹಾಕೊಂಡ್ಬಿಟ್ಟಿದ್ರಿ. ಕಾಂಪೌಂಡೇ ಕಿತ್ತು ಹೊಸದಾಗಿ ಈಚೆಗಡೆ ಕಾಂಪೌಂಡ್ ಹಾಕ್ಬಿಟ್ಟಿದ್ರಲ್ಲ, ಯಾಕೆ? ಆ ಮರ ಎಲ್ಲ ಇತ್ತು, ನಮ್ಮ ಸ್ಮಶಾನದಲ್ಲಿ ಇತ್ತು. ಈ ಮರ, ಇಲ್ಲಿರೋ ಮರ ನಮ್ಮ ಸ್ಮಶಾನದಲ್ಲಿ ಇತ್ತು. ಕಾಂಪೌಂಡ್ ಮರದಿಂದ ಈಚೆಗೆ ಹಾಕಿದ್ರಿ. ಇದೇ ಮರದೊಡೆ ಕೂತ್ಕೊಂತಿದ್ವಿ ನಾವು. ಮುಂಚೆ ಏನಿತ್ತು ಅದೇ ಪ್ಲೇಸ್ ಅಲ್ಲೇ ಹಾಕಿರೋದು. ಸರಿ, ನಮ್ಮ ಗುಂಡಿಗಳೆಲ್ಲ ಯಾಕೆ ತಗೊಂಡೋಗಿದ್ರಿ ನೀವು? ಹೆಣ ಎಲ್ಲ ತಗೊಂಡೋಗ್ಬಿಟ್ಟಿದ್ರಲ್ಲ, ಎಲ್ಲಿ ಇಕ್ಕಿದ್ರ ಹೆಣಗಳು? ಇಲ್ಲ ಇಲ್ಲ, ನಿಮ್ಮವ್ರು ಹೇಳಿದ್ರು ಇಲ್ಲ ಕಂಪ್ನಿ ಒಳಗಡೆ ಇಟ್ಟಿದ್ದೀವಿ, ಫ್ರೀಸರ್ ಹಾಕಿ ಇಟ್ಟಿದ್ರಿ. ಫ್ರೀಸರ್ ಎಲ್ಲ ಹಾಕಿ ಇಲ್ಲಿಗೆ ಬಂದು ಮಾತಾಡಕ್ಕೆ ಮಾಡಿ, ಇಲ್ಲಿಗೆ ಬಂದ್ರೆ ಗೊತ್ತಾಗುತ್ತೆ. ಇವರೇ ಸರ್, ಇಲ್ಲಿರೋ ಗುಂಡಿಗಳು ಯಾವ್ದು ಇಲ್ಲ. 7-8 ಗುಂಡಿಗಳು ಕೇಳ್ರಿ. ಇಲ್ಲಿ ಯಾವ ದಯಮಾಡಿ ಇಲ್ಲಿ ದಯಮಾಡಿ ವಾಸ್ತವಾಂಶ ನೋಡ್ಬೇಕಲ್ವಾ? ಪೂಜೆ ಮಾಡಕ್ಕಿಂತ ಬಂದವ್ರೆ, ಅಲ್ಲಿ ಗುಂಡಿನೇ ಇಲ್ಲ. ನೀನ್ ಪರ್ಮಿಷನ್ ತಗೊಂಡ್ಬಿಟ್ಟು ಕೊಡಿಸ್ಬೇಕು. ಏನೇ ತಗೊಂಡಿದ್ಯಾ ಪರ್ಮಿಷನ್? ಸ್ಮಶಾನದಲ್ಲಿ ಹೆಣ ಎಲ್ಲ ಹಾಳು ಮಾಡ್ಬಿಟ್ಟು ಕೊಟ್ಟಿದ್ಯಾ? ಬರ್ತಿದ್ರ ಇಲ್ಲವೇ? ಅರ್ಧ ಗಂಟೆ ಟೈಮು ಬರ್ಲಿಲ್ಲ. ಈ ಊರೆಲ್ಲ ಬಂದು ಕಂಪ್ನಿ ಮುಂದೆ ಧರಣಿ ಮಾಡಿಸ್ತೀನಿ. ಎಲ್ಲರೂ ಇರೋ ಕಂಪ್ನಿಯವರೆಲ್ಲ ಆಚೆ ಕಳ್ಸ್ಬಿಟ್ಟು ಏನ್ ತಿಳ್ಕೊಂಡಿದ್ದೀರಿ? ಇಲ್ಲಿ ಒಬ್ಬ ಧಾರ್ಮಿಕ ನಂಬಿಕೆಗಳು ಇವೆಲ್ಲ ಒಂದು ಮುಚ್ಚಿರೋ ಸೆಂಟಿಮೆಂಟ್ಗಳು, ಗುಂಡಿಗಳೇ ಬಿಟ್ಟಿಲ್ಲ ನೀವು. ಸಿ ಪರ್ಮಿಷನ್ ತಗೋಬೇಕು. ಇದಕ್ಕೆ ನೀವು ಹೆಂಗ್ರಿ ತಗೊಂಡಿದ್ದೀರಾ? ಪಂಚಾಯತಿ ಯಾವನವನೇ? ಯಾವನಿಲ್ಲ, ಪಂಚಾಯತಿಯನ್ನು ಕೊಟ್ಟಿಲ್ಲ. ಪಂಚಾಯತಿಯನ್ನು ಬರ್ಬೇಕು, ನೀನು ಎಲ್ಲ ಬರ್ಬೇಕು. ಬರ್ತಿದ್ರ ಇಲ್ಲ ನೀವು? ಕಾಂಟ್ರಾಕ್ಟರ್ ಅವನು ಬರ್ಲಿ, ಒಳಗಡೆ ಬರ್ತಾರೆ. ದಯಮಾಡಿ ಬರ್ತಿದ್ರ ಅಲ್ವೇ? ಕೇಳಕ್ ಹೋಗ್ತೀನಿ. ನಮ್ಮೆಲ್ಲ ಇವಾಗ ಕರ್ಸ್ ಕಂಪ್ಲೇಂಟ್ ಮಾಡ್ಬಿಟ್ರೆ ಇವಾಗ ಇಲ್ಲಿ ಹಿಂಗೆಲ್ಲ ಮಾಡೋ. ಇಲ್ಲಿ ನಮ್ದು ಒಂದು 3-4 ನಮ್ಮ ಸಂಬಂಧಿಕರು ಗುಂಡಿ ಇಲ್ಲಿ ಇಲ್ಲ. ಇದನ್ನ ಮಾಡಕ್ಕೆ ಅನುಮತಿ ಕೊಟ್ಟಿದ್ದು ಯಾರು? ಅವಕಾಶ ಮಾಡ್ಕೊಟ್ಟಾರ ಯಾರು ಮಾಡ್ಕೊಂಡ್ರ ಅವ್ರು? ಯಾರು ತಾವೇನು ಪಂಚಾಯತಿಗೆ ನಿಮ್ಗೆ ಬಂದಿಲ್ಲ? ಗಮನಕ್ಕೆ ಬಂದಿಲ್ಲ. ಇವ್ರು ಹೇಳ್ತಾವ್ರೆ ಪಂಚಾಯತಿ ಯಾರು ಕೈ ಕೊಡ್ರು? ಈಗ ಅದಲ್ಲ ನೋಡಿ ಸರ್, ಪಂಚಾಯತಿ ನಮ್ಮ ಹತ್ರ ಆಯ್ತು ಕೊಟ್ಟವ್ರೆ. ಇವ್ರ ಕೈ ಕೊಟ್ಟವ್ರೆ. ಇವ್ರು ಪಂಚಾಯತಿ ಅವ್ರು ಕೊಟ್ಟಿರೋದು. ಸರ್ ಕೀ ಇಸ್ಕೊಂಬಿಡಿ. ಕೀ ಯಾರ ಹತ್ರ ಇದೆ? ನಿಮ್ಮ ಹತ್ರನಾ? ಯಾರು ಕೊಟ್ಟಿದ್ ನಿಮ್ಗೆ? ಇಂಜಿನಿಯರ್. ಇವಾಗ ಊರಿನ ಗ್ರಾಮಸ್ಥರು ಬಂದಾಗ ಕೀ ಯಾಕೆ ಕೊಡ್ಲಿಲ್ಲ ನೀವು? ಊರಿನ ಗ್ರಾಮಸ್ಥರು ಮಶಾಣಕ್ಕೆ ಬರ್ಬೇಕು ಅಂತ ಕೀ ಕೇಳಿದ್ಕೆ ಯಾಕೆ ಕೊಡ್ಲಿಲ್ಲ? ಕೀ ಕೇಳಿಲ್ವಲ್ಲ? ನಮ್ ಇಂಜಿನಿಯರ್ ಬರ್ಲಿ ಕೊಡ್ತೀನಿ ಅಂತ ಹೇಳಿದ್ರಲ್ರಿ. ನಮ್ಗೆ ಕೊಟ್ಟಿಲ್ಲ. ಇಂಜಿನಿಯರ್ ಬರ್ಬೇಕು ಅಂತ ಹೇಳಿದ್ರಲ್ಲ ತಾವು. ನನ್ ಕೈಲಿ ಹೇಳಿದ್ರೆ ಇಂಜಿನಿಯರ್ ಬರ್ಬೇಕು, ನಾವು ಕೊಡಲ್ಲ ಅಂದ್ರಿ. ಯಾರು ಬಂದು ಅವ್ರು ಅದೇ ಹೇಳಿದಾರೆ. ಯಾರು ಬಂದು ಕೇಳಿದ್ರು ಕೊಡ್ತಾರೆ. ನಿಮಗೆ ಯಾರು ಸರ್ ಕೊಟ್ಟಿದ್ ಕೀನಾ? 20-30 ಗುಂಡಿ ರೀ, ಒಂದಲ್ಲ ಎರಡಲ್ಲ, ಸುಮಾರು ಯಾವ ಇಲ್ಲ. ಇವತ್ತಿನ ದಿವಸ ಇದು ತಿಮ್ಮನಾಯಕನಹಳ್ಳಿಗೆ ಸಂಬಂಧಪಟ್ಟಂಥದ್ದು ಸ್ಮಶಾನ, ಹಿಂದೂ ರುದ್ರಭೂಮಿ ಅಂತ ಐತೆ. ಇಲ್ಲಿ ಎಲ್ಲರೂ ಸಾರ್ವಜನಿಕವಾಗಿ ನಮ್ಮಲ್ಲಿ ಹಿಂದೂಗಳೆಲ್ಲ ಇಲ್ಲಿ ಮಣ್ಣು ಇದು ಮಾಡ್ತೀವಿ, ಕಾರ್ಯ ಮಾಡ್ತೀವಿ ಸತ್ತೋದವ್ರಿಗೆ. ಹಂಗಾಗಿ ಇವತ್ತು ನಮ್ಮದೊಂದು ವರ್ಷದೊಂದು ಪೂಜೆ ಇತ್ತು. ನಮ್ಮದೊಂದು ಸಂಬಂಧಿಕರೊಂದು ವರ್ಷದೊಂದು ಪೂಜೆ ಇತ್ತು. ಗುಂಡಿ ಪೂಜೆ ಆಗಿತ್ತು. ಗುಂಡಿ ಪೂಜೆ ಮಾಡೋಂತ ಬಂದರೆ ಇಲ್ಲಿ ಗುಂಡಿನೇ ಇಲ್ಲ. ನಮ್ಮದು ಸೇರಿ ನಮ್ಮದು ಜನ ಒಂದು 15-20 ಗುಂಡಿಗಳೇ ಇಲ್ಲ. ಯಾವುದೋ ಒಂದು JCB ಇಲ್ಲಿ ಎಲ್ಲದನ್ನೂ ಗುಂಡಿನೆಲ್ಲ ಉಜ್ತಾ ಇದ್ರು. ಏನಪ್ಪ ಯಾಕೆ ಹಿಂಗೆಲ್ಲ ಮಾಡ್ತಾಯಿದ್ರೆ? ಅಲ್ಲಿ ನಮ್ಮ ಗುಂಡಿಯಲ್ಲಿ ಅಂತ ಕೇಳಿದಾಗ, ಇದಕ್ಕೂ ನಿನಗೂ ಸಂಬಂಧ ಎಲ್ಲ ನಾವು ಪಂಚಾಯತ್ ಹತ್ರ ಮಾತಾಡ್ಕೊಂಡಿದ್ದೀವಪ್ಪ, ಪಂಚಾಯತಿಯಲ್ಲಿ ಪರ್ಮಿಷನ್ ತೊಗೊಂಡಿದ್ದೀವಿ, ನಾವೇನೋ ಡೆವಲಪಿಂಗ್ ಮಾಡ್ಕೊತಾ ಇದೀವಿ, ನಮ್ಮ ಕಂಪ್ನಿ ಡೆವಲಪಿಂಗ್ ಇದು ಸಂಬಂಧ ಇಲ್ಲ ಅಂತ ಏಕಾಏಕಿ ಸ್ವಲ್ಪ ದೌರ್ಜನ್ಯದಲ್ಲಿ ಮಾತಾಡಿದ್ರು. ಅವಾಗಲಿಂದ ನಾವು PDOಗೆ ಫೋನ್ ಮಾಡ್ತಾಯಿದ್ದೀವಿ, ಸಂಬಂಧಪಟ್ಟವ್ರು ಬರ್ತಾಯಿಲ್ಲ ಇಲ್ಲಿವರೆಗೂ. ಸುಮಾರು ಜನ ರೆಸ್ಪಾನ್ಸ್ ಮಾಡ್ತಿಲ್ಲ. ಇಲ್ಲಿ ನೋಡಿದ್ರೆ ನಮ್ಮ ಸಂಬಂಧಿಕರು ಹೆಣನೇ ಇಲ್ಲ, ಪೂಜೆಗೆ ಬಂದಿರೋದು ನಾವೆಲ್ಲ ಇಲ್ಲೇ ಇದ್ದೀವಿ. ಇಲ್ಲಿ ಪೂಜೆ ಮಾಡೋಕೆ ನಮ್ಮದು ಸೇರಿ 15-20 ಹೆಣಗಳು ಇಲ್ಲ. ಇಲ್ಲಿ ಗುಂಡಿನೇ ಇಲ್ಲ. ಗುಂಡಿನೇ ನೆಲಸಮ ಮಾಡಿ ಅವ್ರೇನೋ ಅವರ ಒಪ್ಕೊಂಡ್ರು. ಅವ್ರು ಪಂಚಾಯತರೇ ನಮ್ಗೆ ಹೇಳಿದ್ದಾರೆ, ನಾವು ಮಾಡ್ಕೊತಾ ಇದ್ದೀವಿ, ನಮ್ಮ ಕಂಪ್ನಿ ಏನೋ ಡೆವಲಪಿಂಗ್ ಇದೆ, ಹಂಗಾಗಿ ಇದೆಲ್ಲ ನಾವು ಕ್ಲೀನ್ ಮಾಡ್ಕೊಬೇಕು, ಮಾಡ್ತಾ ಇದ್ದೀವಿ ಅಂತ ಹೇಳ್ತಾವ್ರೆ. ಒಂದು 15-20 ಗುಂಡಿ ಸದ್ಯಕ್ಕೆ ಇಲ್ಲ. ಗುರ್ತು ನಮ್ಮ ಮುಂದೆ ಕಣ್ಮುಂದೆ ಇರೋ ಇಲ್ಲ. ಇನ್ನು ಬೇರೆ ಹಳೆ ಗುಂಡಿಗಳು ಲೆಕ್ಕ ಇಲ್ಲ. ಈಗ ರೀಸೆಂಟಾಗಿ ಮುಚ್ಚಿರೋ 15-20 ಗುಂಡಿಗಳೇ ಇಲ್ಲ ಇಲ್ಲಿ. ಇದು ಹಿಂದೂ ರುದ್ರಭೂಮಿ ತಿಮ್ಮನಾಯಕನಹಳ್ಳಿಗೆ ಒಂದು ಸ್ಮಶಾನ ಅಂತ ಮಾಡ್ಕೊಂಡಿದ್ದೀವಿ. ಈಗ ಜಮೀನು ಅಕ್ವೈರೇಷನ್ ಆಗ ನಮ್ಮ ಊರಿಂದ ಎಲ್ಲ ಜಮೀನು ಅಕ್ವೈರ್ ಆಗೋಯ್ತು. ಅವಾಗ ನಾವೇ ಹೋರಾಟ ಮಾಡಿ ಇದಕ್ಕೊಂದು 2 ಎಕರೆ ಜಮೀನು ಬಿಡಿಸ್ಕೊಂಡ್ವಿ.
ಇದನ್ನು ಅವತ್ತಿಂದನೂ ಬರೀ ಇದೇ ಸಮಸ್ಯೆನೇ. ಇಲ್ಲಿ ನೋಡಿರಿ ಕಂಪ್ನಿಗಳು ರೊಕ್ಕ ಈ ಕಡೆಯಿಂದ ಎಲ್ಲ ಒತ್ತಿಸ್ಕೊಂಡು ಕಸ ತಂದು ಸುರಿಯೋದೊಂದು, ಈ ಕಡೆ ಈಗ ಒತ್ತಿಸ್ಕೊಂಡು ಡೆವಲಪಿಂಗ್ ಎಲ್ಲ ಮಾಡ್ತೀವಿ ಅನ್ನೋ ಹೆಸರಲ್ಲಿ ನಮ್ಮ ಗುಂಡಿಗಳು ಇಲ್ದಂಗೆ ಇವತ್ತು ಈ ಥರ ಎಲ್ಲ ಅನುಭವಿಸ್ತಾ ಇದ್ದೀವಿ. ಈ ಕ್ಷಣದವರೆಗೂ ಕಂಪನಿಯವರಾಗಲಿ ಪಂಚಾಯತಿ ಸಂಬಂಧಪಟ್ಟವರಾಗಲಿ ಯಾರೋ ಒಬ್ರು ನಮ್ಗೆ ರೆಸ್ಪಾನ್ಸಿಬಿಲಿಟಿ ತೋರಿಸ್ತಾ ಇಲ್ಲ, ಬರ್ತಾ ಇಲ್ಲ. ಇದ್ರ ಬಗ್ಗೆ ಬಂದಿಲ್ಲ. ಹೀಗೆ ಆದರೆ ಇನ್ನು ಈ ಸ್ವಲ್ಪ ಹೊತ್ತಲ್ಲೇ ನಾವು ಈ ಕಂಪನಿ ಮುಂದೆ ಕೂತ್ಕೊಳ್ತೀವಿ, ಮತ್ತೆ ಪಂಚಾಯತಿ ಮುಂದೆ ಹೋಗಿ ಧರಣಿ ಮಾಡ್ತೀವಿ. ಇದನ್ನಂತೂ ನ್ಯಾಯ ಬೇಕೇ ಬೇಕು. ಈ ನ್ಯಾಯ ಸಿಗದೆ ಹೋದ ಮಟ್ಟಕ್ಕೆ ನಾವು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಉಗ್ರವಾದ ಹೋರಾಟ ಮಾಡ್ತೀವಿ. ಇದಕ್ಕೆ ನಮ್ಮ ನ್ಯಾಯ ಬೇಕೇ ಬೇಕಿಗ್ಲಿ. ಹೆಂಗಾಯ್ತಿದು? ಇಲ್ಲ, ಇದು ಕಾಂಪೌಂಡ್ ಕೆಲಸ ಮಾಡಕ್ಕೆ ಇದು ಮಾಡಿದ್ರು. ಅವಾಗ ಕಾಂಪೌಂಡ್ ಹಿಂಗೆ ಬಿತ್ತು, ಅದು ಕ್ಲೀನ್. ನಾನು ಇವತ್ತು ಎಲ್ಲ ಹೆಂಗಿತ್ತು ಹಂಗೆ ಮಾಡೋಣ ಅಂತ ರೆಡಿ ಮಾಡಿದ್ರು. ಬಟ್ JCB ನಾನು ಬರಕ್ಕೆ ಮುಂಚೆ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಇವಾಗ ಗುಂಡಿ ಹೋಗಿರೋದು ಸತ್ಯನಾ ಸರ್? ಗುಂಡಿ ಕಣ್ಮರ ಆಗಿರೋದು ನಾನು ಸತ್ಯನಾ? ಬಂದು ಸ್ಟಾರ್ಟ್ ಮಾಡುವ ಇತ್ತು ಸರ್ ಇಲ್ಲಿ ತಿರುಗಿ ಸರ್. ಇತ್ತು ಗುಂಡಿಗಳಿದ್ವಾ? ಇತ್ತು. ಗುಂಡಿಗಳು ಇವಾಗ ಕಣ್ಮರೆ ಆಗಿರೋದು ನಿಜಾನಾ? ಹಾಂ, ಎಷ್ಟು ಗುಂಡಿ ನಿಮಗೆ ಹೋಗ್ತಾ ಇದ್ದಂಗೆ ಕಣ್ಮರೆ ಆಗಿದಾವೆ ಸರ್? ನಾನು ಬಂದು ಇಲ್ಲ, ನನಗೆ ಅರ್ಥ ಆಗಿಲ್ಲ. ಏನ್ ಕಾಮಗಾರಿ ಮಾಡ್ಬೇಕು ಅಂತ ಒಳಗಡೆ ಎಂಟ್ರಿ ಆದ JCPಲಿ? ಇದು ಲೆವೆಲ್ ಮಾಡಕ್ಕೆ, ಕ್ಲೀನ್ ಮಾಡಕ್ಕೆ ಅಂತ ಹೇಳಿ. ಕ್ಲೀನ್ ಮಾಡಕ್ಕೆ ನಮ್ದು ಗಲೀಜಿತ್ತು. ನಿಮ್ಮ ಜಾಗ ಆಯ್ತಾ ಇದು? ಇಲ್ಲ, ಇದು ನಾವು ಕೆಲಸ ಮಾಡಿ ಗಲೀಜಿತ್ತು. ಆ ಗಲೀಜ್ ಕ್ಲೀನ್ ಮಾಡಕ್ಕೋಸ್ಕರ JCB ಕರ್ಸಿರೋದು. ಗಲೀಜಲ್ಲ ಇದು. ಸರ್ ಈ ಇವಾಗ ಸ್ಮಶಾನನೇ ಒತ್ತುವರಿ ಮಾಡ್ಕೊಳಕ್ಕೋಸ್ಕರ ಇವರು ಎಕ್ಸ್ಟೆಂಡ್ ಮಾಡ್ಕೊಂಡವ್ರೆ. ಸ್ಮಶಾನ ಕಾಂಪೌಂಡೇ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ಟವ್ರು. ಇವಾಗ ಇವರೇ ಒಪ್ಕೊಂತ ಇದ್ದಾರೆ. ಹ್ಮ್, ಇದು ಯಾವ ರೀತಿ ಆಯ್ತು ಅಂತ JCP ಎಂಟ್ರಿ ಆಯ್ತು, ಕ್ಲೀನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಇಲ್ಲ. ಇದು ಇವ್ರದ್ದು ಪ್ಲಾನ್ ಇರೋದೇನು, ಸ್ಮಶಾನನೇ ಒತ್ತುವರಿ ಮಾಡ್ಕೊಬಿಡ್ಬೇಕು. ಎಷ್ಟಡಿ ಒತ್ತುವರಿ? ನನ್ನ ಪ್ರಕಾರ ಒಂದು 15ರಿಂದ 20 ಅಡಿ ಒತ್ತುವರಿ ಮಾಡ್ಕೊಳ್ಳೋಕ್ಕೆ ಪ್ಲಾನ್ ಮಾಡ್ಕೊಂಡು ಇವರು ಈ ಗುಂಡಿನೇ ಇಲ್ಲದೇ ಇರೋ ಥರ ಮಾಡಿಬಿಟ್ಟು ಏನು ನಾವು ಕಟ್ಟೆ ಕಟ್ಟಿದ್ವಿ ಆ ಗುಂಡಿಗಳು ಮಾತ್ರ ಬಿಟ್ಟವ್ರೆ. ಈ ಮುಖ್ಯದಂತೆ ಲಾಸ್ಟ್ ಲೈನಲ್ಲಿ ನಾವು ಎಲ್ಲ ಬರೀ ಮಣ್ಣು ಮುಚ್ಚಿದ್ವಿ. ಒಂದೆರಡು ಕಟ್ಟೆಗಳು ಕೂಡ ಇತ್ತು, ಅದ್ರ ಸೇರ್ ಸಮೇತ ಇಲ್ಲೇನು ಇಲ್ವೇ ಇಲ್ಲ, ಕುರುಹೆ ಸಿಗದೆ ಇರೋ ಥರ ರಾತ್ರಿನೇ ಇವರು ಈ ಥರ ಮಾಡ್ಕೊಬಿಟ್ಟವ್ರೆ. ಅವೆಲ್ಲ ಮಾಡ್ತಾರಾ? ಹೋಗ್ಲಿ ಅಲ್ಲ, ನೀವೇ ಹೇಳ್ರಿ, ಅವೆಲ್ಲ ಮಾಡಬಾರ್ದು. ಎಲ್ಲಾರು ಒಬ್ಬರೇ ಮಾತಾಡೋದಲ್ಲ, ಎಲ್ಲಾರು ಗುಂಡಿ ತಗೊಂಡ್ಬಿಟ್ಟವ್ರು ಇವರು. ನಾವು ನೋಡ್ಬಿಟ್ಟಿದೀವಿ ಇವರು ಅವತಾರಗಳನ್ನ. ಬರ್ತಾರೆ ಪೊಲೀಸ್ ಇವ್ರು ಸಮೇತ ಬಂದ್ಬಿಡ್ತಾರೆ. ಇದೇ PDO ಅವರು ಇಲ್ಲಿ ಕಸ ಸ್ಮಶಾನದಲ್ಲಿ ಕಸ ತಗೊಂಡೋಗಿ ಪಂಚಾಯತಿ ಮುಂದೆ ಸುಸ್ತೀವಿ ನಾವು. ಅಲ್ಲೋಗಿ ಏನ್ ಹೇಳಿದ್ರು ಗೊತ್ತಾ, ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ವಿಲೇವಾರಿ ಘಟಕದಲ್ಲಿ ಇತ್ತು ಕಸ, ಗ್ರಾಮಸ್ಥರು ತಪ್ಪು ತಿಳುವಳಿಕೆಯಿಂದ ತಗೊಂಬಂದು ಸುಡ್ಬಿಟ್ರು ಅಂದ್ರು. ಇವತ್ತು ಸರ್ ಇದು ಸ್ಮಶಾನ ರುದ್ರಭೂಮಿ ಸರ್, ಅದು ಕಸ ವಿಲೇವಾರಿ ಘಟಕ ಅಂತ ಮಾಡ್ಕೊಂಡವ್ರು ಪಂಚಾಯತಿ. ಲಾಸ್ಟ್ ಟೈಮ್ ಏನು ಸಮಸ್ಯೆ ಆಯ್ತು ಇಲ್ಲೆಲ್ಲ ಸುಡ್ಬಿಟ್ಟಿದ್ರು. ಇದೇ ಪಂಚಾಯತಿಯವರು ಅಲ್ಲೆಲ್ಲ ಫುಲ್ ಆಗ್ಬಿಟ್ಟು ನಾವು ಪರ್ಮಿಷನ್ ಇಲ್ಲ ಸರ್. ಅದ್ರ ಜೊತೆಗೆ 7-8 ಗುಂಡಿ ಇಲ್ಲ. ಏನಪ್ಪ ಇದು ಪರ್ಮಿಷನ್ ಕೊಟ್ಟಿದ್ದೀವಿ. ಇದು ನೋಡಿದ್ರೆ ಇಲ್ಲೊಂದು ಗುಂಡಿ, ನಮ್ಮ ಒಂದು ಇದು ಗುಂಡಿ, 2 ಗುಂಡಿ 3 ಗುಂಡಿ ಅಲ್ಲೂ ಗಲಾಟೆ ಮಾಡಿ ಅವತ್ತು ಕಸ ಅಲ್ಲೊಂದು ಗುಂಡಿ ಮುಚ್ಚಿಲ್ಲ. ಸುಮಾರು ಒಂದು 5-6 ಗುಂಡಿ ಇಲ್ಲ ಇಲ್ಲಿ. ಯಾರು PDO ಅವರು ನಮ್ಮ ಫೋನ್ ಎತ್ತಲ್ಲ. ಇವಾಗ ಅವ್ರು ಏನೋ ಇಲ್ಲಿ ಏನೋ ಬಂದವರಲ್ಲ, ಈಗ ಅವರು ಕಂಪ್ಲೇಂಟ್ ಅವರೇ ಮಾಡ್ತಾರೆ ಕಂಪ್ಲೇಂಟ್. ಇಲ್ಲಿಂದ ನಾಳೆ ಬೆಳಗ್ಗೆ ಹೋಗ್ತಾರೆ, ಈಗ ಅವರೇ ಮಾಡ್ತಾರೆ ಬಿಡಪ್ಪ. ಚೆನ್ನಾಗಿತ್ತು. ಯಾರೋ ಊರ್ನವ್ರು ದೌರ್ಜನ್ಯ ಮಾಡೋರು ಅಂತ ಆಮೇಲೆ ಪಂಚಾಯತಿಂದ ಯಾವುದೋ ಪರ್ಮಿಷನ್ ಕೊಟ್ಟಿಲ್ಲ. ನೀವೇನೇ ಕನ್ಸ್ಟ್ರಕ್ಷನ್ ಮಾಡ್ಕೊಬೇಕಾದ್ರೆ ನಿಮ್ಮ ಬಿಲ್ಡಿಂಗು ನಿಮ್ಮ ಇದ್ರೊಳಗೆ ಕಾಂಟ್ರಾಕ್ಟ್ ಯಾರು ಇಲ್ಲಿ ಒಳಗಡೆ ಬರಕ್ಕೆ, ನಾವೇ ಇಲ್ಲಿ ಕಾಂಪೌಂಡ್ ಹಾಕೊಂಡು ಕೊಟ್ಟಾರಲ್ಲ ಸರ್. ಕಾಂಟ್ರಾಕ್ಟರ್ ನನ್ನ ಹತ್ರ ಮಾತಾಡೋ ಕಾಂಟ್ರಾಕ್ಟ್ ಪರ್ಮಿಷನ್ ಮಾಡ್ತಿದ್ದೀವಿ. ಪಂಚಾಯತಿ ಇದು ಅನ್ನೋದಕ್ಕಿಂತ ಅವರು ಏನೋ ಜಲ್ಲಿ ಬಿಡಿಸೋಕೋಸ್ಕರ ಮಾಡೋದು. ನಿಮ್ಗೆ ಡೆವಲಪ್ ಹೇಳಿಲ್ಲ, ಜಲ್ಲಿ ಬಿಡಕ್ಕೆ ಕೊಡ್ತೀರಿ. ಏನ್ ಕೊಟ್ರಿ ನೀವು? ನಾವು ಸಾಕಾಗಿದ್ದೀವಿ. ಬೀಗ ಹೊಡೆದಾಕ್ ಬಂದವರು ಬಿಡಿ. ಇಲ್ಲಿರ 30 ಗುಂಡಿ ಇಲ್ಲ. ಎಲ್ಲಿ ಕೇಳೋಣ, ಯಾರು ಕೇಳೋಣ? ಕೊಟ್ಟಿಲ್ಲ. ಪೂಜೆ ಮಾಡಕ್ ಬಂದಿದ್ದೀವಿ, ಗುಂಡಿನೇ ಇಲ್ಲ ಇಲ್ಲಿ. ಪೂಜೆಗೆ ಅಂತ ಬಂದಾಗ ನೋಡ್ತಾ ಇದ್ದೀವಿ. ಇಲ್ಲಿ ತಹಸೀಲ್ದಾರ್ ಬರ್ತಾರೋ, ಇನ್ನೊಬ್ರು ಬರ್ತಾರೋ, ಮತ್ತೊಬ್ರು ಬರ್ತಾರೋ. ಇಲ್ಲಿರೋ ನಂಬಿಕೆ ಇರ್ತದೆ. ಅವ್ರು ಸತ್ತಿರೋರ್ದು ಅನುಕಂಪದ ನಿಧಿ ಇರುತ್ತೆ. ಅವ್ರ ಪೂಜೆ ಈಗ ನಮ್ಮ ರೇಣುಕಣ್ಣಂದು ಇನ್ನೊಂದು ವಾರ ಹೋದ್ರೆ ಅವ್ರದ್ದೊಂದು ವರ್ಷ ಆಗ್ತದೆ. ಅವ್ರದೊಂದು ಪೂಜೆ ಮಾಡ್ತಾರೆ.
ನೀವು ಕಂಪ್ನಿಯವರಾಗಿ ನೀವೊಬ್ರು ವಿದ್ಯಾವಂತರಾಗಿ ನೀವು ಹೇಳ್ಬೇಕಲ್ವೇನಾ? ನೀವೊಬ್ರು ಕಾಂಟ್ರಾಕ್ಟರ್ ಆಗಿ ಒಂದು ಧಾರ್ಮಿಕ ವಿಚಾರವಾಗಿರ್ತದೆ, ಒಂದು ಸತ್ತಿರೋರ್ದೊಂದು ಅನುಕಂಪ ಇರ್ತದೆ. ಇದನ್ನ ನೀವು ಎಲ್ಲ ನಾಟಕ ಯಾವನೋ ಬಂದು ಕುಟ್ಕೋಸಿ ಇವನು ಯಾವನೋ ಬಂದು ಇಲ್ಲಿ ಹೊಡೆದ್ಬಿಟ್ಟು ಕಿತ್ಕೊಂಡ್ಬಿಟ್ಟು ಯಾವನೋ ಮಾಡಲ್ಲ. ಅದಕ್ಕೆಲ್ಲ ಎಲ್ಲ ದೇವ್ರಿಗೆ ಗೊತ್ತು, ಎಲ್ಲ ಇಡೀ ಸಾರ್ವಜನಿಕ ಪ್ರಪಂಚಕ್ಕೆ ಗೊತ್ತು. ಸುಮ್ನೆ ಯಾಕೆ ಮಾತಾಡ್ತೀರಿ ನೀವು? ನ್ಯಾಯ ಬೇಕಿಲ್ಲ, ಬರ್ಬೇಕು ತಹಸೀಲ್ದಾರು, ನಮ್ಗೆ ಗುಂಡಿಗಳು ಬೇಕಿಲ್ಲ. ಅಂತ ಈ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಸರ್, ಇದು ಸ್ಮಶಾನಕ್ಕೆ 2 ಎಕರೆ ಸ್ಯಾಂಕ್ಷನ್ ಆಗಿರೋದು ಜಾಗ ರಿಸರ್ವ್ ಮಾಡಿ ಇಟ್ಟಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಕಂಪ್ನಿಯವರು, ಪಕ್ಕದ ಕಂಪ್ನಿಯವರು ಏನೋ ಅವರು ಕಂಪ್ನಿಯಲ್ಲಿ ವರ್ಕ್ ಮಾಡೋದಕ್ಕೆ ಇದಕ್ಕೋಸ್ಕರ ಸೈಡಲ್ಲಿ ಕಾಂಪೌಂಡನ್ನ ರೀಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಹೋಗಿದ್ದಾರೆ. ಆ ವಾಲ್ ಬಿದ್ದಿದ್ದನ್ನು ಲಾಸ್ಟ್ ಮೂಲೆಯನ್ನು ಕ್ಲೀನ್ ಮಾಡೋಕ್ಕೆ ಹೋಗ್ಬಿಟ್ಟು ನಮ್ಮ ಸ್ಮಶಾನದ ಸ್ವಲ್ಪ ಅವರು ಏನು ಸಮಾಧಿ ಮಾಡಿದ್ರೆ ಅದನ್ನು ಎಲ್ಲ ಒಂದು 10 ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸಮ ಮಾಡ್ಕೊಂಡು ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಐಡೆಂಟಿಫಿಕೇಷನ್ ಸಿಗ್ತಾಯಿಲ್ಲ. ಕಂಪ್ನಿಯವ್ರಿಗೆ ಯಾವುದೇ ರೀತಿ ನಾವು ಪರ್ಮಿಷನ್ನು ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ಈ ಸ್ಥಳಕ್ಕೆ ನಾನು ಭೇಟಿ ಮಾಡಿಬಿಟ್ಟು ಅವ್ರ ಕಂಪ್ನಿಯವ್ರು ಕೂಡ HR ಕೂಡ ಮಾತಾಡಿದ್ದೀನಿ. ಏನು ಇದೆಯೋ ಯಥಾಸ್ಥಿತಿ ಅದನ್ನು ಮೊದಲು ಅದೇ ರೀತಿನೇ ಮಾಡಿಕೊಡಿ. ಪ್ಲಸ್ ಅವ್ರ ಡಿಮ್ಯಾಂಡ್ ಇದೆ, ಜನಗಳದ್ದು ಒಂದು ಕಾಂಪೌಂಡ್ ಮಾಡಬೇಕು ಅಂತಲೂ ಇದೆ. ನೀವು CSR ಫಂಡಲ್ಲಿ ಕಾಂಪೌಂಡ್ ಕೂಡ ಮಾಡಿಕೊಡ್ಬೇಕು ಅಂತಲೂ ಕಂಡೀಷನ್ ಮಾಡಿದ್ವಿ. ಅವರಿಗೆ ಗೊತ್ತಿಲ್ಲದೆ ಮಾಡಿದಾಗ ಪಂಚಾಯತ್ ಹೇಳಿದ್ರು, ಪಂಚಾಯತ್ ಪರ್ಮಿಷನ್ ಯಾವುದೇ ರೀತಿ ನಾವು ಪಂಚಾಯತ್ಗೆ ಪರ್ಮಿಷನ್ ಕೊಟ್ಟಿಲ್ಲ. ಅವರು ಒಳಗಡೆ ರೀಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಸಲುವಾಗಿ ಈ ಪಂಚಾಯತಿ ಕೆಳಗಡೆ ಬಿದ್ದಿದೆ, ಸ್ಮಶಾನ ಬಿದ್ದಿದೆ, ಕ್ಲೀನ್ ಮಾಡೋಕ್ಕೋಸ್ಕರ ಸೈಡ್ ಎಲ್ಲ ಉಜ್ಜಿದ್ದಾರೆ. ಸುಮಾರು ಎಷ್ಟು ಗುಂಡಿ ಹೋಗಿದೆ ಅಂತ ಹೇಳಿ? ಸುಮಾರು ಒಂದು 6-7 ಗುಂಡಿ ಹೋಗಿದೆ ಅಂತ ಇದು ಮಾಡ್ತಾ ಇದ್ದಾರೆ. ಐಡೆಂಟಿಫಿಕೇಶನ್ ಸಿಗ್ತಾ ಇಲ್ಲ ಅಂತ. ಅದಕ್ಕೆ ಈಗ ಸೈಡಲ್ಲಿ ಎಡ್ಜಿಗೆ, ಯಾಕೆಂದರೆ ಇಲ್ಲಿಂದ ಒಂದು 50 ಅಡಿ ಉದ್ದ ಇದೆ, ಸೈಡಲ್ಲಿ ಮಾತ್ರ ಉಜ್ಜಿರೋ ಅಂಥದ್ದು. ಇಲ್ಲೇನು ಈ ಪಕ್ಕ ಏನು ಇದು ಮಾಡಿಲ್ಲ. ಸೈಡಲ್ಲಿ ಒಂದು 6-8 ಇರ್ಬೋದು. ಅದನ್ನು ಸಪ್ರೇಟ್ ಅವ್ರದ್ದು ಏನಿದೆ ಅದನ್ನು ಐಡೆಂಟಿಫಿಕೇಷನ್ ಮಾಡ್ಕೊಂಡು ಟೋಮ್ ಥರ ಮಾಡ್ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಈ ಕಂಪ್ಲೇಂಟ್ ಕೂಡ ಕೊಡ್ತಾ ಇದ್ದೀನಿ, ಗಾಡಿ ಕೂಡ ಸ್ಟೇಷನಿಗೆ ಹಾಕೋಕ್ಕೆ ಇದು ಮಾಡಿದ್ದೀನಿ. ವಾಹನ ಒಂದು JCB ಇದೆ, ಒಂದು JCB ಒಂದು ಬಿಟ್ಟರೆ ಯಾವುದೂ ಇಲ್ಲ ನಮ್ಮ ಹತ್ರ, ವಾಹನ ಯಾವುದೂ ಇಲ್ಲ. JCB ಒಂದು ಅವ್ರದ್ದು ಕಂಪ್ನಿಯವ್ರದ್ದು JCB ಕನ್ಸ್ಟ್ರಕ್ಷನ್ ಮಾಡ್ತೇನೆ ಅಂತ ಪ್ರೈವೇಟ್ದು ಸ್ಟೇಷನ್ ಕೂಡ ಕೊಟ್ಟಿದ್ದೀವಿ. ಸ್ಟೇಷನ್ಗೆ ಕೊಟ್ಟದನ್ನು ಕ್ಲಿಯರ್ ಮಾಡ್ಕೊಳಕ್ಕೂ ಅವ್ರಿಗೆ ಹೇಳಿದ್ದೀವಿ.